30 ಡೇಸ್ ರೀಲ್ಸ್ ಚಾಲೆಂಜ್ ಅಲ್ಲಿ ಇವತ್ತಿನ ಡೇ 20. ಸೊ ನನಗೆ ತುಂಬಾ ಕಮೆಂಟ್ಸ್ ಕೂಡ ಬಂತು ಅಂಡ್ ಮೆಸೇಜಸ್ ಕೂಡ ಪರ್ಸನಲಿ ಮಾಡ್ತಾ ಇದ್ದೀರಾ, ಮೇಡಮ್ ಡಾರ್ಕ್ ಲಿಪ್ಸ್ ಬಗ್ಗೆ ಹೇಳ್ಕೊಡಿ ಅಂತ. ಸೊ ಡಾರ್ಕ್ ಲಿಪ್ಸ್ ಬಗ್ಗೆ ಹೇಳ್ಕೊಡೋದು ಅಂತ ಅಂದ್ರೆ ನಾವು ಫಸ್ಟ್ ಮಿಸ್ಟೇಕ್ ಮಾಡೋದು ಎವ್ರಿ ಡೇ ಲಿಪ್ಸ್ಟಿಕ್ ಹಚ್ತೀವಿ. ಸೊ ಎವ್ರಿ ಡೇ ನೀವು ಲಿಪ್ಸ್ಟಿಕ್ ಹಚ್ಚೋದ್ರಿಂದ ನಿಮ್ಮ ಲಿಪ್ಸ್ ಡಾರ್ಕ್ ಆಗೇ ಇರುತ್ತೆ. ಸೊ ಡಾರ್ಕ್ ಆಗಿ ಆಗಬಾರ್ದು ಅಂತ ಅಂದ್ರೆ ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಫಸ್ಟ್ ನಿಮ್ಗೆ ಲಿಪ್ಸ್ಟಿಕ್ ಹಚ್ಚಬೇಕು ಅನ್ಸಿದ್ರೆ ನೀವೇನ್ ಮಾಡಿ, ಫಾರ್ ದ ಎವ್ರಿ ಡೇ ಪರ್ಪಸ್ ಯು ಕ್ಯಾನ್ ಗೋ ವಿತ್ ದ ಲಿಪ್ ಬಾಮ್. ಲಿಪ್ ಬಾಮ್ ನಿಮಗೆ ನಿಮ್ಮ ಲಿಪ್ಸ್ಗೆ ಮಾಯ್ಶ್ಚರ್ ಕೊಡುತ್ತೆ ಆ್ಯಂಡ್ ನಿಮ್ಮ ಲಿಪ್ಸ್ ಬ್ರೈಟ್ ಕೂಡ ಇರುತ್ತೆ. ಇವತ್ತು ನಾನು ನಿಮ್ಗೊಂದು ಬ್ರ್ಯಾಂಡ್ ಹೇಳ್ಕೊಡ್ತಾ ಇದ್ದೀನಿ, ಅದು ಲಿಪ್ ಬಾಮ್. ದಟ್ ಈಸ್ ಅ ವಿಶ್ ಕೇರ್ ಲಿಪ್ ಬಾಮ್. ಇಟ್ ರಿಯಲಿ ವರ್ಕ್ಸ್. ತುಂಬಾ ಚೆನ್ನಾಗಿರೋ ಲಿಪ್ ಬಾಮ್ ಇದೆ. ಸೊ ನೀವು ವಿಶ್ ಕೇರ್ ಲಿಪ್ ಬಾಮ್ ಅನ್ನ ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸ್ ಬ್ರೈಟ್ ಆಗ್ಲಿಕ್ಕೆ ನಿಮ್ಗೊಂದು ಟಿಪ್ ಹೇಳ್ಕೊಡ್ತಾ ಇದ್ದೀನಿ. ಅದೇನಂತಂದ್ರೆ ಲೆಮನ್ ಆ್ಯಂಡ್ ಶುಗರ್. ಸೊ ಲೆಮನ್ ಅನ್ನ ಕಟ್ ಮಾಡಿ ಹಾಫ್ ಪೋರ್ಷನ್ ಏನಿದೆ ಅದರಲ್ಲಿ ಶುಗರ್ ಅಲ್ಲಿ ಡಿಪ್ ಮಾಡಿ ನಿಮ್ಮ ಲಿಪ್ಸ್ಗೆ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ಬ್ರೈಟ್ ಆಗಿ ಕಾಣಿಸುತ್ತೆ ಆ್ಯಂಡ್ ಪಿಂಕ್ ಕೂಡ ಆಗುತ್ತೆ. ಈ ಟಿಪ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಲಿಪ್ಸ್ ಪಿಂಕ್ ಆಗುತ್ತೆ ಆ್ಯಂಡ್ ನಿಮ್ಮ ಲಿಪ್ಸ್ ಕೂಡ ಬ್ರೈಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.